ಹುಳಿ ಸಾರಿಗೆ ಬೇಕಾಗಿರ್ತಕ್ಕಂಥ ತರಕಾರಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಸ್ವಲ್ಪ ಮೂಲಂಗಿ, ಒಂದು ಬದನೆಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಉಪ್ಪು, ಸಾಸಿವೆ, ಒಗ್ಗರಣೆಗೆ ಬೇಕಾಗಿರೋಷ್ಟು. ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಈಗ ಅದು ಸ್ವಲ್ಪ ನೀರೆಲ್ಲ ಹಿಂಗದ ಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿದ್ದೀನಿ. ಒಂದು 30 ಸೆಕೆಂಡ್ಸ್ ಆದಮೇಲೆ ಬೇರೆ ತರಕಾರಿ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಚೂರು ಹಿಂಗೆ ಹಾಕ್ತಿದ್ದೀನಿ. ಬೇರೆ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಬದನೆಕಾಯಿ, ಕ್ಯಾರೆಟು, ಮೂಲಂಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿರುಗಿಸಿ ಈ ಥರ. ಇದು ಒಂದು ನಿಮಿಷ, ಒಂದು 2 ನಿಮಿಷ ಬೇಯಲಿ. ಆಮೇಲೆ ಇದಕ್ಕೆ ನಾವು ತೊಗರಿಬೇಳೆ ಮತ್ತು ಹೆಸರುಬೇಳೆ ತಂಪು, ಹೆಲ್ತ್ಗೂ ಒಳ್ಳೆಯದು. ಅದಕ್ಕೆ ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 3/4 ಕಪ್ಪಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಒಂದು 2ರಿಂದ 3 ಜನಕ್ಕೆ ಆಗುತ್ತೆ. ವಿಜಿಲ್ ಬಿಟ್ಟಿದೆ. ಇವಾಗ ಇದನ್ನು ನಾನು ರುಬ್ಲಿಕ್ಕೆ ಹಾಕ್ಕೋತೀನಿ ಮಿಕ್ಸಿ ಜಾರ್ಗೆ. ನೋಡ್ಬೋದು, ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ, ಬೇಳೆ ಎಲ್ಲ. ಇವಾಗ ಇದನ್ನು ಸ್ವಲ್ಪ ತರಕಾರಿ ಜೊತೆ ರುಬ್ಕೋತೀನಿ. ನೋಡಿ, ಬೇಯಿಸಿದ ತರಕಾರಿ, 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಈಗ ಇದನ್ನು ರುಬ್ಬೋಣ. ನೋಡಿ, ಈಗ ರುಬ್ಬಿರೋ ಮಿಶ್ರಣನ ನಾನು ಕುಕ್ಕರ್ ಒಳಗಡೆ ಹಾಕ್ತಿದ್ದೀನಿ. ನೋಡಿ, ಇವಾಗ ರುಬ್ಬಿರೋ ಇದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ರುಬ್ಬಿರೋದನ್ನು ಈ ಥರ ಸ್ವಲ್ಪ ಕಲಿಸ್ಕೊಳ್ಳಿ. ಇವಾಗ ಇದನ್ನು ನಾನು ಉಪ್ಪು ಸ್ವಲ್ಪ ಚೆಕ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಕುದಿಯೋಕ್ಕೆ ಇಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈಗ ಇದು ಕುದಿಯೋಕ್ಕೆ ಶುರು ಆಗಿದೆ ಸಾಂಬಾರು. ನೋಡಿ, ಈ ಥರ ಮನೆಯಲ್ಲೇ ಈಸಿಯಾಗಿ ಏನು ಐಟಮ್ಸ್ ಇದೆಯೋ ಮನೆಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಅಡುಗೆ ತಯಾರಿಸ್ಕೊಳ್ಳೋದ್ರಿಂದ ನಮಗೆ ಆಚೆ ತಿಂದು ಹೆಲ್ತ್ ಹಾಳು ಮಾಡ್ಕೋಬೋದು. ಈ ಥರ ಸಿಂಪಲ್ಲಾಗಿ, ಜಾಸ್ತಿ ಸ್ಪೈಸು ಇರೋಲ್ಲ, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ ಕುದಿಯೋಕ್ಕೆ ಶುರು ಆಗಿದೆ. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಆಮೇಲೆ ನೀವು ಇದನ್ನು ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲ ತಿನ್ಕೋಬೋದು. ಮಿನಿಮಮ್ ಒಂದು 3 ಜನಕ್ಕೆ ಇದು ಆರಾಮಾಗುತ್ತೆ.